ನಾನು 11ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು. ಕೇವಲ ಸೈಟು ನೋಡಲಿಕ್ಕೆ ಹೋಗಿದ್ದು ನನ್ನ ಒಂದು ಉದ್ದೇಶ. ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. ಅಲ್ಲ ನಿನ್ನ ನೀವು ನಿಧಿ ಅಲ್ಲ ಅಂತ ಹೇಳಿಬಿಟ್ಟಿದ್ರಿ, ಇವತ್ತೊಮ್ಮೆ ದಿಢೀರ್ ಬಂದು ಈ ಥರ ಹೇಳಿದ್ರಿ. ಮತ್ತೇನು ಒತ್ತಡ ಮಾಡಿ ಈ ಥರ ಹೇಳ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದಾರೋ? ನಿನ್ನೆ ಯಾಕೆ ಆ ಥರ ನೀವು ನೆಗ್ಲಿಜೆನ್ಸ್ ಹೇಳಿ ಕೊಟ್ಟರೆ ಇವತ್ತಾಕೆ ಈ ಥರ ಹೇಳ್ತಾ ಇದ್ರಿ? ಈಗ ಆ ಗೊಂದಲಕ್ಕೆ ನನಗೂ ಅರ್ಥ ಸಿಗ್ತಾ ಇಲ್ಲ ಸರ್. ಸರ್, ನೀವು ಒಬ್ಬ ಕೇಂದ್ರದ ಅಧಿಕಾರಿ, ಜವಾಬ್ದಾರಿ ನೀವೇನು ಹೇಳಿದ್ರಿ? ಆಡಳಿತಕ್ಕೆ ಸೇರಿದ್ದಾದ್ರೆ ಅದರ ಮೇಲೆ ಲಾಂಛನ ಇರುತ್ತೆ ಅಂತ ಹೇಳಿದ್ರು. ಅದು ಕುಟುಂಬಕ್ಕೆ ಸೇರಿದ್ದಾದ್ರೆ ಅದರಲ್ಲಿ ಸಿಕ್ಕಂತ ಆಭರಣಗಳನ್ನು ನೀವು ಹೇಳಿದ್ರಿ, ಅದು ಚೈನಾ ಸಿಕ್ಕಿದೆ, ಬೇರೆ ಬೇರೆ ವಸ್ತುಗಳು ಅವೆಲ್ಲ ಮನೆಯವರೇ ಉಪಯೋಗ ಮಾಡುವಂತಹದ್ದು, ಅದೇ ಕುಟುಂಬಕ್ಕೆ ಸೇರಿದ್ದು ಅನ್ನೋವರನ್ನು ಮಾತಾಡಿದ್ರಿ. ಇದು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಗೊಂದಲ ಆಗಿದೆ. ಯಾಕಂತಂದ್ರೆ ಆ ಕುಟುಂಬಸ್ಥರು ಆ ಚಿನ್ನ ನಮಗೆ ಸೇರಿದ್ದು ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟನೆ ಇದೆ ಸರ್. ಈ ಸ್ಥಳೀಯರ ಬಗ್ಗೆ ಸ್ಪಷ್ಟನೆ ಇದ್ರು, ಇದು ಬಂಗಾರ ನಮಗೆ ಆಗಿದ್ರೆ ನಮಗೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸರ್. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಸರ್. ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಅಂದ್ರೆ ಜಿಲ್ಲಾಡಳಿತ ಗೊತ್ತಾಗ ಸಿಕ್ಕ ಬಂಗಾರ ಆ್ಯಕ್ಟ್ ಹೇಳಿ, ವಾಟ್ ಡಸ್ ಆ್ಯಕ್ಟ್ ಓದಿ. ಎನಿಥಿಂಗ್ ಬಿಡೋದು ಅರ್ಥ ಮೋರ್ ದೆನ್ 10 rupees ಅದೆಲ್ಲ ಹೇಳಿ ಸರ್. ನಿಮಗೂ ಒಂದು ವಿಚಿತ್ರ ಹೇಳ್ಬೇಕಂತಂದರೆ, ವಿಚಿತ್ರ ನಾವಂದರೆ ನೀವು ಹೇಳಿದ್ದು ನಾನಾಗಿದ್ದು ನಾ ಮಾತಾಡಿದ ಹಂಗೆ ಆಗಾಗಿದೆ. ದಯವಿಟ್ಟು ಅಪಾರ್ಥ ಮಾಡ್ಕೊಬೇಡ್ರಿ. ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ 10 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಏನೇ ವಸ್ತು ಸಿಕ್ಕಿದ್ದೆ ಆದರೆ ಭೂಮಿಯ ಕೆಳಗಡೆ ಅದು ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ಕಾರ ಇಲ್ಲ ಗೊತ್ತಿತ್ತು ನನಗೆ. ದಯವಿಟ್ಟು ನನಗೆ ನಿನ್ನೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್. ನನಗೆ ನಾನು ಸುಮಾರು ದಿನದಿಂದ ಇಲ್ಲ ಆ ರೀತಿ ಯಾವುದೋ ಚಾನ್ಸೇ ಇಲ್ಲ ಸರ್. ಇವತ್ತು ಹೇಳೋದು ಸತ್ಯ ಸರ್. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂಥ ವಿಚಾರ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಯಾಕಂದರೆ ಏನು ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿರ್ತಂಥ ರಮೇಶ್ ಮೂಲಿಮನಿಯವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಅದು ನಿಧಿ ಅಲ್ಲ, ಅದು ಚಿನ್ನಾಭರಣ, ಒಂದು ಅವರು ಪೂರ್ವಜರು ಕೂಡ ಅಲ್ಲಿ ಹೂತಿಟ್ಟಿರಬಹುದು ಅನ್ನುವಂಥ ಸಾಕಷ್ಟು ಹೇಳಿಕೆ ಕೂಡ ಗ್ರಾಮದಲ್ಲಿ ಚರ್ಚೆ ಆಗಿತ್ತು. ಇದೇ ವಿಚಾರ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನು ನೀಡಲು ಕೂಡ ಮತ್ತೆ ನಮ್ಮ ಜೊತೆಗೆ ಅಧಿಕಾರಿಗಳಿದ್ದಾರೆ. ಅವ್ರ ಸರ್, ನೀವು ಕೂಡ ಹೇಳಿದ್ರಿ ಅದು ನಿಧಿ ಅಲ್ಲ ಅಂತೇಳಿ, ಇವತ್ತು ಹೇಳ್ತಿದ್ರೆ ಅದು ನಿಧಿ ಅಂತೇಳಿ. ಏನು ಸರ್, ಯಾಕೆ ಎಷ್ಟೊಂದು ಗೊಂದಲ ಸೃಷ್ಟಿ ಆಯಿತು ಅಂತ? ಚಿನ್ನಾಭರಣಗಳೆಲ್ಲ ನಿಧಿನೇ, ಹೀಗಾಗಿ ನಿಧಿ ಅಂತಲೇ ಹೇಳಬೇಕಾಗತ್ತೆ. ನಿನ್ನೆ ಕೂಡ ಹೇಳಿದ್ರು ಅದು ನಿಧಿ ಅನ್ನೋಷ್ಟು ದೊಡ್ಡದಲ್ಲ ಅಂತೇಳಿ. ಇವಾಗ ಅದ್ರ ಬಗ್ಗೆ ಮಾಹಿತಿ ನನಗೆ ದೊರೆತಿದ್ದರಿಂದ ನಿನ್ನೆ ಇನ್ನೂ ಅವುಗಳನ್ನು ನೋಡ್ಲಿಕ್ಕಂತಲೇ ಬಂದಿದ್ದು. ಅವುಗಳನ್ನು ನೋಡಿ ಇನ್ನೂ ಸ್ಪಷ್ಟವಾದಂಥ ಉತ್ತರ ಕೊಡ್ತೀನಿ. ಯಾಕೆ ಸರ್, ಏನೇನೆಲ್ಲ ಇದ್ದು ಸರ್? ನೀವು ಸ್ಥಳದಲ್ಲಿ ಏನೇನೆಲ್ಲ ಪರಿಶೀಲನೆ ಮಾಡಿದ್ರಿ ಆ ಟೈಮಲ್ಲಿ? ನೀವು ಕೂಡ ಹೋಗಿದ್ರಿ ನಿನ್ನೆ ಆ ಪ್ರದೇಶ ನೋಡಿದ್ದೀನಿ ಅಷ್ಟೇ. ಎಲ್ಲಿ ಸಿಗ್ತೀವಿ, ಇನ್ನೂ ಏನು ಸಾಧ್ಯತೆಗಳದಾವು ಇಲ್ಲೇ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಳಿಕ್ಕೆ ಹೋಗಿದ್ದೆ ಅಷ್ಟೇ. ಯಾಕಂದರೆ ನೀವು ಕೂಡ ಹಿರಿಯ ಅಧಿಕಾರಿ ಸರ್. ಆ್ಯಕ್ಚುಲಿ ಸ್ಪಷ್ಟವಾದ ಹೇಳಿಕೆಗಳನ್ನು ಕೊಡಬೇಕಿತ್ತು. ಯಾಕಂದರೆ ತರಾತುರಿಯಲ್ಲಿ ಹೇಳಿದ್ರು ಅಥವಾ ಈಗ ನಾವು ಯಾರಾದ್ರೂ ಒತ್ತಡಕ್ಕೆ ಮಾಡೋದಕ್ಕಾರೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ? ಮಾತು ತಪ್ಪಾಗಿದೆ, ದಯವಿಟ್ಟು ತಪ್ಪು ತಿಳ್ಕೊಬೇಕಿದ್ದೆ. ಹಾಗೇನಿಲ್ಲ. ಥ್ಯಾಂಕ್ ಯು. ಈಗ ಸರ್ ಇನ್ನೊಂದು ಕೊನೆಯದಾಗಿ ಇವತ್ತು ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಕ್ಲಿಯರ್ ಆಗಲಿ ಸರ್. ಯಾಕಂದರೆ ಅವಸರ ಮಾಡುವ ಆರಾಮ್ ಸರ್. ಈಗ ಕೊನೆಯದಾಗಿ ಹೇಳೋದಾದರೆ ಈ ರೀತಿ ಈಗ ಮತ್ತೆ ಅದು ನಿಧಿನೋ ಅಥವಾ ಇಲ್ವೋ ಅದ್ರ ಬಗ್ಗೆ ಗ್ರಾಮಸ್ಥರಿಗೆ ಏನು ಸ್ಪಷ್ಟನೆ ಕೊಡ್ತೀರಿ ಅಂತ ಕೊನೆಯದಾಗಿ? ಖಂಡಿತ ನಿಧಿ ಅಂತಲೇ ಹೇಳಬೇಕಾಗುತ್ತೆ. ಕುಟುಂಬಕ್ಕೂ ಇದೇ ಉತ್ತರ. ಈಗ ಅದು ಏನಲ್ಲಿ ಕಟ್ಟೋದಕ್ಕೆ ಜಾಗಕ್ಕೆ ಅವಕಾಶ ಕೊಡ್ತಿರೋ ಹೆಂಗೆ ಅದನ್ನು ನೋಡೋಣ, ಅದು ಪರಿಶೀಲನೆ ಮಾಡೋಣ. ಅದು ಯಾರ್ದು ಇನ್ನೂ ಅದರ ಹೆಸರು ಯಾರ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ ಜಿಲ್ಲಾಧಿಕಾರಿಗಳು. ನೋಡೋಣ, ಅದರ ಮೇಲೆ ನಿರ್ಧಾರ ಆಗುತ್ತೆ. ನೀವು ಟೀಮ್ ಒಳಗೆ ಇರ್ತೀರಿ ಸರ್ ಈಗ? ಖಂಡಿತ.
ಎಸ್, ಇದೆಲ್ಲವೂ ಕೂಡ ಏನು ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿರ್ತಂಥ ರಮೇಶ್ ಮೂಲಿಮನಿ ಅವರ ಮಾತಾಗಿರುವಂಥದ್ದು. ಇದು ನಿಧಿ ಅಲ್ಲ, ಇನ್ನು ಚಿನ್ನವಂತೇಳಿ ಏನು ಚಿನ್ನಾಭರಣ ಇದು ಪೂರ್ವಜರ ಕಾಲದ್ದು ಅಂತೇಳಿ ಏನು ಹೇಳಿಕೆ ಕೊಟ್ಟಿದ್ರು, ಈಗ ಅದು ಅಲ್ಲ, ಅದು ನಿಧಿನೇ. ಹೀಗಾಗಿ ನಾನು ತಪ್ಪಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಇವತ್ತು ಕೊಟ್ಟಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.